ದಮಯಂತಿ ಬರ್ತಿದ್ಯಾ ಇಲ್ವಾ? ನಿನ್ನೆ ಕರಿತಿರೋದು. ಅಬ್ಬಾ, ಯಾಕ ಕಿರ್ಚ್ಕೋತಾ ಇದ್ದೀರಾ? ಬಂದೆ ತಾನೆ. ಅಂದ್ರೆ ದೇವಸ್ಥಾನದಲ್ಲಿ ವ್ರತ ಮಾಡಿಸ್ತಾ ಇದಾರೆ, ಮುಹೂರ್ತಕ್ಕೆ ಹೋಗ್ಬೇಕಲ್ವಾ? ಒಳ್ಳೆ ಕತೆ ಆಯ್ತು. ಮದ್ವೆ ಆಗಿ 5 ವರ್ಷ ಆಗ್ತಾ ಬಂತು. ಒಂದ್ ಸರಿ ಅವತ್ತು ವಾಂತಿ ಮಾಡ್ಕೊಂಡಿದ್ದಾಳೆ ಅನುಪಮ, ಅದು ಕೂಡ ನಾನು ಮಾಡಿರೋ ಅಡ್ಗೆ ತಿಂದು. ನೀವ್ ಅನಗತ್ಯವಾಗಿ ಪೂಜೆ ಪುನಸ್ಕಾರ ಅಂತ ಖರ್ಚು ಮಾಡಿದ್ರೆ ಹೊರತು ಸಂತಾನ ಗೋಪಾಲ ಸ್ವಾಮಿ ವ್ರತ ಮಾಡಿದ್ರೆ ಮಾತ್ರ ಅನುಪಮ ಅಮ್ಮ ಆಗೋಗ್ತಾಳ? ಮುಚ್ಚು. ನೀನಮ್ಮ ಅಂದ್ಹಾಗೆ ಬರೋ ವರ್ಷ ಅಜಯ್ ಮಗ ಈ ಮನೇಲಿ ಕಿರುನಗೆಯಿಂದ ಓಡಾಡ್ತಿರ್ತಾನೆ. ಆಗ್ಲಾದ್ರೂ ನಿನ್ ಗೋಳು ನಿಲ್ಲಿಸ್ತೀಯ? ಹೋಗ್ಲಿ ಬಿಡು ಪಾರ್ವತಿ, ಏನೋ ಬಾಯ್ ತಪ್ಪು ಹೇಳಿದಾಳೆ. ಬುದ್ಧಿ ಇಲ್ದೇನೆ ಏನೇನೋ ಮಾತಾಡ್ತಿದ್ದಾಳೆ ರೀ. ಒಬ್ಬೊಬ್ರಿಗೆ ವರ್ಷ ಆಗೋದ್ರೊಳಗೆ ಮಕ್ಕಳಾಗ್ಬೋದು. ಕೆಲವ್ರಿಗೆ 2 ವರ್ಷ, ಕೆಲವ್ರಿಗೆ 5 ವರ್ಷ, ಕೆಲವ್ರಿಗೆ 10 ವರ್ಷ, ಎಷ್ಟು ವರ್ಷ ಬೇಕಾದ್ರೂ ಆಗ್ಬೋದು. ಅದವ್ರು ಪಡ್ಕೊಂಡ್ ಬಂದಿದ್ದು ಅನ್ಬೇಕೆ ಹೊರತು ಇಂಥ ವ್ಯಂಗ್ಯತನ ಯಾಕ್ರಿ? ಅಮ್ಮ, ತಂಗಿ ಬೇಕು ಅಂತ ಹೇಳಿಲ್ಲಮ್ಮ, ಬಾಯಿ ತಪ್ಪಂದ್ಬಿಟ್ಲು. ಅದಕ್ಕೆ ಚಿನಿ, ನಿನ್ ಗಾಡಿ ತೆಗಿ. ಸರಿ ಅಣ್ಣ. ದೇವಸ್ಥಾನಕ್ಕೆ ಬೇಕಾಗಿರೋದೆಲ್ಲ ತಗೊಂಡಿದ್ದೀರಾ? ಒಂದ್ಸರಿ ಇದೆಯಲ್ವ ನೋಡು ಅನುಪಮ್ಮ. ಸರಿ, ನೋಡ್ತೀನಿ. ಚಿಕ್ಕ ಬಾವಾ, ನಮಸ್ಕಾರ. ನಮ್ಮ ನಿಮ್ ಸಂಪ್ರದಾಯಗಳಿಗೆ ಸಂಸ್ಕೃತಿಗೆ ದೊಡ್ಡ ನಮಸ್ಕಾರ. ಎಲ್ಲಿಗೆ ಹೋಗ್ತಿದ್ದೀರಾ? ಎಲ್ರೂ ದೇವಸ್ಥಾನಕ್ಕೆ ಹೋಗ್ತಿದೀವಿ. ವಾವ್, ಒಳ್ಳೆ ಶಕುನ. ಚಿಕ್ಕ ಬಾವಾ, ನನ್ ತಾತ ಹೊಸ ಸ್ಕೂಟಿ ಕೊಡ್ಸಿದ್ದಾರೆ. ಅದಕ್ಕೆ ನಿಮ್ಮೆಲ್ರನ್ನು ತುಂಬಾ ರಿಕ್ವೆಸ್ಟ್ ಮಾಡಿ ನಿಮ್ಮ ಅಮ್ಮನ ಹತ್ರ ಓಪನ್ ಮಾಡ್ಸೋಣ ಅನ್ಕೊಂಡಿದೀನಿ. ನೋಡು, ಹೊಸ ರಿಬ್ಬನ್ ಕೂಡ ಕಟ್ಟಿದೀನಿ. ಎಷ್ಟೇ ಹೊಸ ಸ್ಕೂಟಿ ಆದ್ರೂ ಹೀಗೆ ತಳ್ಕೊಂಡ್ ಬರ್ಬೇಕಾ? ಓಡಿಸ್ಕೊಂಡೆ ಬರ್ಬೋದಿತ್ತಲ್ಲ. ನನ್ಗೆ ಡ್ರೈವಿಂಗ್ ಬರಲ್ಲ ಅಲ್ವಾ? ಮತ್ ನಿನಗೆ ಓಡ್ಸಕ್ಕೆ ಬರಲ್ಲ ಅಂದ್ರೆ ಯಾಕೆ ತಗೊಂಡೆ? ಓಡ್ಸೋಕೆ ಬರಲ್ಲ ಅನ್ಕೊಂಡ್ರೆ ಯಾವಾಗ್ಲೂ ಹಿಂದಿನ ಸೀಟಲ್ಲೇ ಉಳ್ಕೊಂಡ್ಬಿಡ್ತೀವಿ. ಹೇಗಾದ್ರೂ ಮಾಡಿ ಕಲಿತೀನಿ ಅಂತ ತಾತನ್ಗೆ ಪ್ರಾಮಿಸ್ ಮಾಡಿ ಹಠ ಮಾಡಿ ತರ್ಸ್ಕೊಂಡಿದೀನಿ. ಹೇಗೂ ಎಲ್ಲಾನು ಕಲ್ಸೋ ಅಜಯ್ ಬಾವ ಈ ಸ್ಕೂಟಿನ ಕೂಡ ಕಲಿಸ್ತಾರೆ. ಏಯ್ ಮಾಧುರಿ, ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ರೆ ಗಂಡು ಹುಡುಗರಾಗೆ ಏನಿದೆ ಅವತಾರ? ಇಲ್ದೇ ಇರೋರು ಕೂಡ ಒಳ್ಳೆ ಬಟ್ಟೆ ಹಾಕೋತಾರೆ. ನೀನ್ಯಾಕೆ ಹೀಗೆ ಈ ವೇಷದಲ್ಲಿ ಈ ತರ ಹೀಗೆ ಬಂದಿದ್ಯಾ? ಹೊಸ ಸ್ಕೂಟಿ ತಗೊಂಡ್ ಬಂದಿದ್ದೀನಿ ಅತ್ತೆ. ನೀವು ಪೂಜೆ ಮಾಡಿದ್ರೆ ಇಲ್ಲಿಂದ ಹೀಗೆ ತಗೊಂಡ್ ಹೋಗೋಣ ಅನ್ಕೊಂಡೆ. ಇಲ್ಲಾಂದ್ರೆ ನೀನು ದೇವಸ್ಥಾನಕ್ಕೆ ಬಂದ್ಬಿಡು, ಅಲ್ಲೇ ಪೂಜೆ ಮಾಡ್ಸೋಣ. ನೋ 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 ನೋ, ಮೊದ್ಲು ಅತ್ತೆಯವ್ರ ಕೈಯಾರೆ ಓಪನ್ ಮಾಡ್ಸಿದ್ಮೇಲೆನೆ ನನ್ ಗಾಡಿನ ದೇವಸ್ಥಾನಕ್ಕೆ ತಗೊಂಡ್ ಬರೋಣ ಅನ್ಕೊಂಡಿದೀನಿ. ಅಜಯ್, ಗಾಡಿಗೆ ಅರ್ಶಿನ ಕುಂಕುಮ ಹಚ್ಚು. ತಗೊಂಡ್ ಬರ್ತೀನಂತೆ.
ಲಕ್ಕಿ. ನನ್ಗಿಂತ ಈ ಸ್ಕೂಟಿ ಇನ್ನೂ ಲಕ್ಕಿ. ಅತ್ತೆ ಬಾವ ಇಬ್ರು ಸೇರಿ ನಿನಗ್ ಪೂಜೆ ಮಾಡ್ತಿದ್ದಾರೆ. ನನ್ ಮುದ್ದು. ನೀನ್ ಅತ್ಯಾಗ ಆಡ್ಬೇಡ, ಕತ್ತರಿಸ್ಬಿಡ್ತೀನಿ. ಏನ್ ಅತ್ತೆ? ಇವಾಗ ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ನೀನ್ ದೇವಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಪದ್ಧತಿ ಪ್ರಕಾರ ಸೀರೆ ಉಟ್ಕೊಂಡ್ ಬಾ, ಇಲ್ಲ ಅಂದ್ರೆ ನಿನ್ ಮನೆಗೆ ಹೊರಡು. ಇಲ್ಲ, ದೇವಸ್ಥಾನಕ್ಕೆ ಬರ್ತೀನಿ ಅತ್ತೆ. ಹೇಳದ್ನಲ್ಲ, ಹೆಣ್ಮಗು ತರ ಬರ್ಬೇಕು. ಅನುಪಮ ಅಕ್ಕ, ಯಾವುದೋ ಒಂದು ಒಳ್ಳೆ ಸೀರೆ ಕೊಡು ಪ್ಲೀಸ್ 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 ಅಕ್ಕ. ಅನುಪಮ, ಬೇಗ ಬನ್ನಿ. ಮಾಧುರಿ ಬಾ. ವಾವ್, ಬ್ಯೂಟಿಫುಲ್ ಕಲರ್ಸ್. ರೈನ್ಬೋ ಅಲ್ಲಿ ಎಷ್ಟು ಕಲರ್ಸ್ ಇರುತ್ತೋ ಅಷ್ಟು ಬಣ್ಣದ ಸೀರೆಗಳು, ಅದ್ರಲ್ಲೂ ವೆರೈಟಿ ಕೂಡ ಇದೆ ನಿನ್ ಹತ್ರ. ಇದನ್ನ ಉಟ್ಕೋತಾಳೋ ಏನೋ, ಯಾವಾಗ ನೋಡಿದ್ರು ಆ ಕೆಲ್ಸ ಈ ಕೆಲ್ಸ ಅಂತ ಮನೆನ ಸರಿ ಮಾಡೋದಕ್ಕೆ ಸರಿ ಹೋಗ್ಬಿಡುತ್ತೆ. ಬೀರುವಲ್ಲಿರೋ ಹೊಸ ಸೀರೆನ ತೆಗೆದು ಕೂಡ ನೋಡೋದಿಲ್ಲ. ದಿನ ಹೊಸ ಸೀರೆನ ಉಟ್ಕೊಂಡ್ರೆ ಎಲ್ಲ ಕೆಲ್ಸನೂ ಮಾಡೋಕ್ಕಾಗಲ್ಲ ಅಲ್ವಾ ದಮಯಂತಿ? ಯಾವಾಗಲೂ ಹಬ್ಬಕ್ಕೋ ಪೂಜೆಗೋ ಉಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಅಣ್ಣನಾಗಿ ಒಳ್ಳೆ ಮನಸ್ಸಿರೋರು ಗಂಡನಾಗಿ ಬಂದಿದೆ ನಿನಗೆ. ದಿನ ಹಬ್ಬನೇ ಅಂತ ಅನ್ಬೋದು ನಿನಗೆ. ಆ ಮಾತಿಗೆ ಬಂದ್ರೆ ಪ್ರೀತಿಗೆ 100 ವರ್ಷ ಅಂತ ಭಾವನ್ಗೆ ಪೂಜೆ ಕೂಡ ಮಾಡ್ಬೋದು. ಸುಮ್ನೆ ಏನಾದ್ರೂ ಒಂದ್ ಮಾತಾಡ್ತಾನೆ ಇರ್ತೀಯ ನೀನು. ಮೊದ್ಲು ಈ ಸೀರೆಯಲ್ಲಿ ಯಾವ್ದ್ ಬೇಕೋ ತಗೊಂಡ್ ಹೋಗಿ ಉಟ್ಕೊಂಡ್ ಬಾ. ಎಲ್ಲಾನು ಚೆನ್ನಾಗಿದೆ, ಇದ್ರಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕಂತ ಅರ್ಥನೇ ಆಗ್ತಿಲ್ಲ. ರೆಡ್, ಬ್ಲೂ, ಯೆಲ್ಲೋ, ಗ್ರೀನ್. ಅಬ್ಬಾ, ನನ್ಗಿದನ್ನೆಲ್ಲ ನೋಡ್ತಿದ್ರೆ ಪ್ರತಿ 10 ನಿಮಿಷಕ್ಕೊಂದು ಸೀರೆ ಉಟ್ಕೊಂಡು ಫೋಟೋಸ್ ತಗೊಂಡು ಆಲ್ಬಮ್ ಮಾಡಿಸ್ಬೇಕು ಅಂತ ಅನ್ನಿಸ್ತಿದೆ. ನಮ್ಮಮ್ಮ ಏನಾದ್ರೂ ಈ ಮಾತನ್ನ ಕೇಳಿಸ್ಕೊಂಡ್ರೆ ಹಲ್ಲು ಉದುರಿಸ್ತಾಳೆ. ಯಾಕೆ? ನೀನ್ ಈ ಮನೆಗ್ ಬಂದಿದ್ಯಾ ಅಥವಾ ಫೋಟೋ ತೆಗೆಸ್ಕೊಳಕ್ ಬಂದಿದ್ಯಾ ಅಂತ ಕ್ಲಾಸ್ ತಗೋತಾಳೆ. ನನ್ನ ಮಾತ್ ಕೇಳಿ ಯಾವ್ದೋ ಒಂದು ತಗೊಂಡ್ ಹೋಗೋ. ಅನುಪಮ ಅಕ್ಕ, ಅಜಯ್ ಭಾವನ್ನ ನೀನ್ ಮದ್ವೆ ಮಾಡ್ಕೊಂಡಿದ್ಯಲ್ವಾ, ನಿನ್ ಸೆಲೆಕ್ಷನ್ ಚೆನ್ನಾಗಿರತ್ತೆ. ನೀನೇ ಒಂದ್ ಸೀರೆ ಸೆಲೆಕ್ಟ್ ಮಾಡು ನನ್ಗೆ. ಇದು ಹೊಸ ಸೀರೆ, ಇದುವರೆಗೂ ನಾನು ಉಟ್ಕೊಂಡೇ ಇಲ್ಲ. ಇದು ಕೂಡ ಹೊಸ ಸೀರೆ ಆಗಿದೆಯಲ್ಲ. ಇದು ನನ್ನ ಹುಟ್ಟಿದ ಹಬ್ಬ ಬರುತ್ತೆ ಅಂತ ಅವರು ತಗೊಂಡು ಬಂದಿದ್ದಾರೆ. ಆಗ ಉಟ್ಕೋಬೇಕು ಅನ್ಕೊಂಡಿದ್ದೀನಿ. ಅಕ್ಕ ಅಕ್ಕ ಪ್ಲೀಸ್, ಈ ಸೀರೆನೆ ನಾನು ಉಟ್ಕೋತೀನಿ. ಭಾವ ತಗೊಂಡ್ ಬಂದಿರೋ ಈ ಸೀರೆನೆ ಚೆನ್ನಾಗಿದೆ. ಅನುಪಮಗೋಸ್ಕರ ತಗೊಂಡ್ ಬಂದಿರೋ ಸೀರೆನ ನೀನ್ ಉಟ್ಕೋತೀನಿ ಅಂತ ಹೇಳ್ತಾ ಇದೆಯಲ್ಲ. ಅವಳು ಹುಟ್ಟಿದನ ಇವತ್ತು, ಅವಳು ಉಟ್ಕೋಬೇಕು.
ಇಷ್ಟು ಹೊಸ ಸೀರೆಗಳಿದೆ. ಅನುಪಮಕ್ಕ ಅವತ್ತು ಯಾವ ಸೀರೆ ಬೇಕಾದ್ರೂ ಉಡ್ಕೋಬಹುದಲ್ವಾ? ಏನು ಬೇಕಾಗಿಲ್ಲ, ಅದನ್ನಲ್ಲಿಟ್ಬಿಟ್ಟು ನೀನೇ ಇದ್ರಲ್ಲಿ ಯಾವ್ದೊಂದು ಸೀರೆನ ತಗೊಂಡೋಗುಟ್ಕೋ. ಅಕ್ಕ, ನಾನು ಫಸ್ಟ್ ಟೈಮ್ ಸೀರೆ ಉಟ್ಕೋತಿದ್ದೀನಿ. ಈ ಸೀರೆ ನನ್ಗೆ ತುಂಬಾ ಇಷ್ಟ ಆಗಿದೆ. ಅಕ್ಕ ಅಕ್ಕ ಪ್ಲೀಸ್ ಅಕ್ಕ, ನೀನಾದ್ರೂ ಅದಕ್ಕೆ ಕೇಳು ಪ್ಲೀಸ್ ಅಕ್ಕ, ಪ್ಲೀಸ್ 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 ಪ್ಲೀಸ್. ಸರಿ ಸರಿ ಮಾಧುರಿ, ನಿನಗಿಷ್ಟ ಆಗಿದೆ ಅಂತಿದೆಯಲ್ಲ, ಉಟ್ಕೋ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು. ಏನ್ ಅನುಪಮ್ಮ ನೀನು ಇಷ್ಟ ಅಂತ ಹೇಳಿದ ತಕ್ಷಣ ಸೀರೆ ಕೊಟ್ಟು ಕಳಿಸ್ಬಿಡದ? ಅವಳಿಗೆ ಆ ಸೀರೆ ತುಂಬಾ ಇಷ್ಟ ಆಗಿದೆಯಲ್ವ ದಮಯಂತಿ? ಆಹಾ, ಇವಾಗ ಇಷ್ಟಪಡ್ತಾಳೆ, ನಾಳೆ ಇನ್ನೊಂದ್ರ ಮೇಲೂ ಮನಸ್ಸಾಗುತ್ತೆ. ಮೊದ್ಲೇ ಸಿಟಿಯಲ್ಲಿ ಓದ್ ಬಂದಿರೋ ಹುಡುಗಿ ಬೆರಳು ಕೊಟ್ರೆ ಹಸ್ತಾನೆ ನುಂಗ್ಬಿಡ್ತಾಳೆ. ಅವಳ ಬಗ್ಗೆ ನಿನ್ಗೂ ಗೊತ್ತಿಲ್ಲ ಅನುಪಮ್ಮ. ನನ್ನ ಆಜ್ಞೆ ಅಂತ ನಾನೇನ್ ತಲೆ ಮೇಲೆ ಕೂರಿಸ್ಕೊಳಲ್ಲ. ನೀನು ಒಳ್ಳೆಯವಳಾಗಿರೋದಕ್ಕೆ ಬೇಗ ಮೋಸ ಹೋಗ್ಬಿಡ್ತೀಯ ಅಂತ ಹೇಳ್ತಾ ಇದ್ದೀನಿ. ಸೀರೆಲಿ ಏನಿದೆ ದಮಯಂತಿ, ಇನ್ನೊಂದ್ ಸೀರೆ ಉಟ್ಕೊಂಡ್ರಾಯ್ತು. ಹಾ, ಹಾಗೆಲ್ಲ ಏನೋ ಅಂದ್ಕೋಬೇಡಮ್ಮ. ಕೆಲವು ಸಂಸಾರಗಳಲ್ಲಿ ಒಂದು ಸೀರೆನೆ ಜೀವನ ಹಾಳು ಮಾಡಿರೋ ಸಂದರ್ಭಗಳು ಇದೆ. ಸೀರೀಸ್ ಎಲ್ಲ ನೋಡಲ್ವಾ ನೀನು? ಏನ್ ನೀವಿನ್ನೂ ರೆಡಿನೇ ಆಗಿಲ್ವಾ? ಬರ್ತಾ ಇದೀವಣ್ಣ. ನನ್ ತಂಗಿಯಲ್ಲಿ ಇಲ್ಲಿ ಹೇ, ಈ ಸೀರೆ ನಾನ್ ತಂದಿದ್ದಲ್ವಾ? ಈ ಸೀರೆನ ನನ್ಗೋಸ್ಕರ ಏನೋ ತಂದಿದ್ದಲ್ಲ ಬಾವ, ಅಕ್ಕನ್ಗೋಸ್ಕರ ತಂದಿರೋದೆ. ಅವಳೇ ಹೇಳಿದ್ಲು, ನೀನ್ ಒತ್ತಿ ಒತ್ತಿ ಹೇಳ್ಬೇಡ. ಒಂದ್ ನಿಮಿಷ ಇರು ಅದ್ಕೆ. ಬಾವ, ಈ ಸೀರೆನ ನಾನ್ ಉಟ್ಕೊಂಡಿರೋದ್ ಚೆನ್ನಾಗಿದ್ಯಾ, ಅಕ್ಕ ಉಟ್ಕೊಂಡ್ರೆ ಚೆನ್ನಾಗಿರತ್ತಾ? ಏನ ಹುಚ್ಚು ಪ್ರಶ್ನೆ? ನೀನ್ ಬಂದ್ರೆ ಏನೋ ಒಂದ್ ತೊಂದರೆ ಕೊಡ್ತೀಯಾ? ಒಳ್ಳೆ ನೀನ್ ಸೀರೆ ಕೊಡ್ಸಿರೋ ಹಾಗೆ ಮಾತಾಡ್ತಿದ್ಯಲ್ಲ, ಸುಮ್ನಿರಣ್ಣ. ಪ್ರಶ್ನೆ ಕೇಳೋದ್ ತಪ್ಪ ಏನು? ಹಾಗನ್ಕೊಂಡ್ರೆ ನನ್ ಸಬ್ಜೆಕ್ಟ್ ಅಲ್ಲಿ ನನ್ ಗೊತ್ತಿಲ್ದಿರೋ ಎಷ್ಟೋ ಪ್ರಶ್ನೆಗಳನ್ನ ನಾನ್ ಕೇಳಿದೀನಿ. ಅದೆಲ್ಲದಕ್ಕೂ ಅಜಯ್ ಬಾವ ಇಲ್ಲ ಅಂತ ಹೇಳ್ದೇನೆ ಉತ್ತರ ಕೊಟ್ಟಿದ್ದಾನೆ ಗೊತ್ತಾ? ಮಾಧುರಿ, ಚೆನ್ನಾಗಿದೆ ಅಂತ ಸೀರೆ ತಂದಿದ್ದೀನಿ. ಯಾರು ಉಟ್ಕೊಂಡ್ರು ಚೆನ್ನಾಗೇ ಇರುತ್ತೆ. ನಿಜನೇ ಹೇಳ್ರಿ, ಆ ಸೀರೆ ನನಗಿಂತ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಅನುಪಮ ನಿಜವಾಗ್ಲೂ ಹುಚ್ಚಿನೋ ಒಳ್ಳೆವಳೋ ಅರ್ಥ ಆಗ್ತಿಲ್ಲ. ಗಂಡನ ಮುಂದೆ ಇನ್ನೊಂದು ಹೆಣ್ಣು ಚೆನ್ನಾಗಿದ್ದಾಳೆ ಅಂತ ಹೇಗೆ ಹೇಳ್ತಾಳೆ? ಈಗ ನಡೀರಿ, ಹೋಗೋಣ, ಟೈಮ್ ಆಗ್ತಾ ಇದೆ. ಬನ್ನಿ. ನಾನು ಅಜಯ್ ಬಾವ ಸ್ಕೂಟಿನಲ್ಲಿ ಬರ್ತೀವಿ. ನಾನ್ ಕೂಡ ಸ್ಕೂಟಿ ಕಲಿಯೋ ಹಾಗಾಗತ್ತಲ್ವಾ? ಇದೇ ನೋಡು ಎಕ್ಸ್ಟ್ರಾ ಅಂದ್ರೆ. ಶುಭ ಆಗ್ಲಿ ಅಂತ ನಾವು ದೇವಸ್ಥಾನಕ್ಕೆ ಹೋಗೋವಾಗ ನೀನ್ ಡ್ರೈವಿಂಗ್ ಕಲ್ಸು ಅಂದ್ರೆ ಹೇಗೆ ಆಗುತ್ತೆ? ಅಬ್ಬಾ ಅತ್ಗೆ,
ಅಜಯ್ ಬಾವ ಫಿಸಿಕ್ಸ್ ಅಲ್ಲಿ ಡೌಟ್ ಕೇಳಿದ್ರು ಹೇಳ್ತಾನೆ, ಕೆಮಿಸ್ಟ್ರಿ ಮ್ಯಾಥಮ್ಯಾಟಿಕ್ಸ್ ಅಲ್ಲಿ ಡೌಟ್ ಕೇಳಿದ್ರು ಕೂಡ ಹೇಳ್ತಾನೆ. ಭಾವ ಎಲ್ಲಾದ್ರಲ್ಲೂ ಇಷ್ಟೊಂದು ತಾಳ್ಮೆಯಿಂದ ಹೇಳ್ಕೊಡ್ತಿರ್ಬೇಕಾದ್ರೆ ಸ್ಕೂಟಿ ಹ್ಯಾಂಡಲ್ ಹೇಗ್ ಹಿಡ್ಕೋಬೇಕು, ಆಕ್ಸಲರೇಟರ್ ಹೇಗ್ ರೇಸ್ ಮಾಡ್ಬೇಕು, ಬ್ರೇಕ್ ಹೇಗ್ ಹಾಕ್ಬೇಕು ಅಂತ ಕಲ್ಸೋದಿಲ್ವಾ? ಹೇ, ಸೈಕಲ್ ಓಡಿಸ್ತೀಯಲ್ಲ, ಸ್ಕೂಟಿ ಓಡ್ಸಕ್ ಬರಲ್ವಾ ನಿನ್ಗೆ? ಬರಲ್ಲ ಬಾವ. ಸೈಕಲ್ ಆದ್ರೆ ಭಾರ ಇರಲ್ಲ, ಇದು ಸ್ವಲ್ಪ ಭಾರ ಇರತ್ತಲ್ವಾ? ನನ್ನಂತ ಹೆಣ್ಣಿನ ಹಿಂದೆ ಅಜಯ್ ಭಾವನಂತ ಗಂಡ್ಸು ಗೊತ್ತು ಕಲ್ಸಿದ್ರೇನೆ ಚೆನ್ನಾಗಿರತ್ತೆ. ಮಾಧುರಿ ಅಷ್ಟೊಂದು ಕೇಳ್ಕೊಳ್ತಿದ್ದಾಳಲ್ವಾ, ಅವಳ ಜೊತೆ ನೀವು ಸ್ಕೂಟಿಲೇ ಬನ್ನಿ. ಅನುಪಮ, ಅಕ್ಕ ಪರ್ಮಿಷನ್ ಕೊಟ್ಲು. ಏನು ಬಾವ, ಅನುಪಮ? ಏ, ಬಾ, ಬಾ, ಮಾಧುರಿ, ಬಾ. ಮಾಧುರಿ. ನೋಡನುಪಮ್ಮ, ನನ್ನ ಗಂಡ ಪಕ್ಕದಲ್ಲೇ ಇದ್ರು ನಾನು ಹೇಳೋದನ್ನ ಹೇಳ್ತಾ ಇದೀನಿ, ಕೇಳಿಸ್ಕೊ. ಇವತ್ತು ಹಿಂದೆ ಇರು ಅಂತ ಹೇಳಿದ್ರು, ನಾಳೆ ನನ್ನ ಪಕ್ಕದಲ್ಲಿ ಇರು ಭಾವ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಅಷ್ಟು ಹುಚ್ಚಿ ಅವಳು. ಯಾಕೆ ದಮಯಂತಿ ಮಾಧುರಿ ಬಗ್ಗೆ ಹಾಗೆಲ್ಲ ಮಾತಾಡ್ತೀಯಾ? ಇವಾಗ ನಿನ್ಗೆ ಗೊತ್ತಾಗಲ್ಲ, ಮುಂದೆ ಮುಂದೆ ನಿನಗೆ ಅರ್ಥ ಆಗುತ್ತೆ. ನಾನ್ ಹೇಳಿರೋ ಮಾತನ್ನ ಕೇಳಿಸ್ಕೊಂಡ್ರೆ ಸರಿ. ಅದಾದ್ಮೇಲೆ ನಿನ್ನ ಗೋಳನ್ನ ಯಾರಿಗೆ ಹೇಳ್ಕೊಂಡ್ರು ಯಾರು ಕೇಳಿಸ್ಕೊಳಲ್ಲ. ದಮಯಂತಿ ಹೇಳಿದ್ಯಲ್ಲ, ಏನೇ ಆದ್ರೂ ಅವ್ರು ಹುಷಾರಲ್ಲಿ ಅವ್ರು ಇರ್ಬೇಕು. ನೀನ್ ಬಾ. ಆ ಮಾದರಿ ಕಾಲೇಜ್ ದಿನಗಳಲ್ಲಿ 2-3ಗೆ ಲವ್ ಲೆಟರ್ಸ್ ಕೂಡ ಬರ್ದಿದ್ಲಂತೆ. ಆ ವಿಷಯದಲ್ಲಿ ಅವ್ರ ತಾತ ಅವಳನ್ನ ಕ್ಷಮಿಸಿದಾರೆ ಅಂತ ಕೇಳ್ಪಟ್ಟಿದ್ದೀನಿ. ದೇವಸ್ಥಾನಕ್ಕೆ ಹೋಗುವಾಗ ಇಂಥ ಮಾತೆಲ್ಲ ಯಾಕೆ ದಮಯಂತಿ? ನಿನಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ. ತೆಳ್ಳಿಗೆ ಬೆಳ್ಳಿಗಿದ್ದಾಳ ಅವಳು. ಲೂಸ್ ಹೇರ್ ಬಿಟ್ಕೊಂಡು ಸಿನಿಮಾ ಹೀರೋಯಿನ್ ತರ ಪೋಸ್ ಕೊಟ್ಕೊಂಡು ಬರ್ತಾಳೆ. ನೀನ್ ನೋಡ್ ಹೇಗಿದ್ಯಾ ಅಂತ. ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಒಳ್ಳೆ ದೇವಸ್ಥಾನಕ್ಕೆ ಹೋಗೋಳ್ತಾರ ಇದೆಯಾ? ನೋಡನುಪಮ, ನೀನು ಮಾತ್ರ ಆ ಮಾತೃ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡ್ದೆ ಅಂದ್ಕೋ, ನಿನ್ ಗಂಡ ನಿನ್ ತಲೆಗೆ ಹೂ ಮುಡ್ಸೋದಿಲ್ಲ. ಆವಾಗ ಆ ದೇವಸ್ಥಾನದಲ್ಲಿ ಪುರೋಹಿತರು ಕೊಡೋ ಹೂಗಳನ್ನ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಬೇಕಷ್ಟೆ. ನಾನ್ ಹೇಳಿದ್ರಲ್ಲಿ ತುಂಬಾನೇ ಅರ್ಥ ಇದೆ, ಯೋಚನೆ ಮಾಡು. ಮಾಧುರಿ, ಜಿಗ್ಜಾಗ್ ಹಾಕಿ ಯಾಕಮ್ಮ? ಸ್ವಲ್ಪ ಸ್ಟ್ರೇಟ್ ಆಗಿ ಹೋಗಿ. ನೀನು ಸ್ಟ್ರೇಟ್ ಆಗಿ. ಭಾವ, ನಾನ್ ನಿಂಗ್ ಮೊದ್ಲೇ ಹೇಳ್ದೆ ಅಲ್ವಾ, ನನಗಿದ್ರೆ ಹ್ಯಾಂಡಲ್ ಹಿಡ್ಕೊಳ್ಳೋಕ್ ಗೊತ್ತು, ಆದ್ರೆ ಇದನ್ನ ಹ್ಯಾಂಡಲ್ ಮಾಡೋದು ಗೊತ್ತಿಲ್ಲ ಭಾವ. ಓಕೆ, ಅದಕ್ಕೆ ಭಯ ಇಲ್ದೆ ಓಡಿಸಿದ್ರೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ. ಅಲ್ಲಿವರೆಗೂ ಸ್ಪೀಡ್ ಬೇಡಮ್ಮ. ಸರಿ ಸರಿ. ಅಯ್ಯೋ, ಅನಾವಶ್ಯಕವಾಗಿ ಬಂದ್ಬಿಟ್ನೇನೋ. ಅಯ್ಯೋ, ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಓಡಿಸು. ಕಾನ್ಸಂಟ್ರೇಟ್ ಆನ್ ದ ರೋಡ್. ನನ್ನಲ್ಲ, ರೋಡ್ ನೋಡು. ನೋಡಿದ್ಯಾ, ನನ್ನ ಮುಖ ಅಲ್ಲ, ಹಿಂದೆ ರೋಡಲ್ಲಿ ಅವರಿಬ್ರು ಬರ್ತಾ ಇರೋದನ್ನ. ನಮ್ಮ ಅಣ್ಣ ಮತ್ತೆ ಮಾಧುರಿ ಹೇಗ್ ಬರ್ತಾ ಇದಾರೆ ನೋಡು.
ಬರ್ತಿದಾರಲ್ಲ. ಅವಳು ಬೇಕು ಅಂತಾನೆ ನಿನ್ ಗಂಡನ ಹಿಂದೆ ಕೂರಿಸ್ಕೊಂಡಿದ್ದಾಳೆ. ನನ್ನ ಅನುಮಾನ ಏನು ಅಂದ್ರೆ ಅವಳೇನಾದ್ರೂ ನಮ್ಮ ಅಣ್ಣನ ಹಿಂದೆ ಬಿದ್ದಿದ್ದಾಳ ಅಂತ. ಹಾಗೆ ತಪ್ಪಾಗಿ ಮಾತಾಡ್ಬೇಡ ದಮಯಂತಿ. ಮಾಧುರಿ ಯಾರೂ ಇಲ್ಲದೆ ಬೆಳೆದಿದ್ದಾಳೆ. ತಂದೆ ತಾಯಿ ಇಲ್ಲದೆ ಇರೋ ಹುಡುಗಿ ಅಲ್ವಾ. ತುಂಟತನ ಜಾಸ್ತಿ ಇದೆ ಅಷ್ಟೇ. ಬೇರೆಯವ್ರ ಗಂಡನ ಮೇಲೆ ಕಣ್ಣು ಹಾಕುವಂತ ಕೆಟ್ಟ ಹುಡುಗಿ ಅಲ್ಲ ಅವಳು. ನೀನು ಕಣ್ಣಲ್ಲಿ ಹಾಲು ಹಾಕೊಂಡು ನೋಡ್ತಿರೋ ಹಾಗಿದೆ ಅನುಪಮ. ಒಂದು ಸಾರಿ ಕಣ್ಣಿಗೆ ಖಾರ ಹಾಕೊಂಡು ನೋಡು, ಅಲ್ಲಿ ಸೀನು ಬೇರೆ ಏನೋ ನಡೀತಾ ಇದೆ. ಅಯ್ಯೋ, ತುಂಬಾ ಹಳ್ಳ ಇದೆಯಲ್ಲ. ಹುಷಾರಮ್ಮ, ಇಲ್ಲಾಂದ್ರೆ ನಾವು ಕೆಳಗ್ ಬಿಟ್ಬಿಡ್ತೀವಿ. ಹುಷಾರಾಗಿ ಹೊಡ್ಸು. ಬಾವಾ, ಯಾವ್ದಕ್ಕೂ ಒಳ್ಳೇದು ನೀ ನನ್ನ ಹಿಡ್ಕೊ. ಯಾಕೆ? ಆಗ ನಿನ್ಗೆ ಧೈರ್ಯ ಬರುತ್ತೆ. ಅಷ್ಟೇ ಅಂತೀಯ? ಹಿಡ್ಕೋ. ಸರಿ.